ಸರಿ. ವಿಷ್ಣು ಪುರಾಣದಲ್ಲಿ ಇದು ಉಲ್ಲೇಖವಾಗುತ್ತೆ. ಹ್ಮ್ 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 ತುಳಸಿ ಅನ್ನುವಂತಹ ಮೊದಲು ತುಳಸಿ ಹೆಂಗೆ ಹುಟ್ಟಿದಳು ಅಂತ ಹೇಳಬೇಕಂತ ಅಂದರೆ, ಹ್ಮ್ ಹ್ಮ್ ತುಳಸಿ ಹುಟ್ಟಲಿಕ್ಕೆ ಅದರದ್ದೇ ಆದ ಒಂದು ಪುರಾಣಗಳನ್ನು ನಾವು ಕಿತ್ಕೋಣ. ಹ್ಮ್ ಮೊದಲು ತುಳಸಿನ ನಾವು 3 ಹೆಸರುಗಳಿಂದ ಕೂಗ್ತೇವೆ. ಹಾ ಒಂದು ನಾವು ತುಳಸಿ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ, ಬೃಂದ ಅಂತ ಹೇಳ್ತೀವಿ, ಬೃಂದ, ವೃಂದ ಅಂತ ಹೇಳ್ತೀವಿ, ಹಾ ಹಾ ಪ್ರಸೀದ ಅಂತ ಹೇಳ್ತೀವಿ. ಪ್ರಸೀದ. ಓಕೆ. ನಂತರದಲ್ಲಿ ಹೀಗೆ ಸುಮಾರು ನಾನಾ ಹೆಸರುಗಳಿಂದ ಕರೆಯುವಂಥದ್ದು ತುಳಸಿ ದೇವಿ. ತುಳಸಿ ದೇವಿಯನ್ನ. ತುಳಸಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ, ಅದರಲ್ಲೂ ಸಹ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಪತ್ರೆ. ಹ್ಮ್ 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 ಶಿವನಿಗೆ ಬಿಲ್ವ ಪತ್ರೆ ಯಾಗೋ ಹ್ಮ್ ಹ್ಮ್ ವಿಷ್ಣುವಿಗೆ ತುಳಸಿ ತುಳಸಿ ಪತ್ರೆ ಹಾಗೆ. ನೀವು ಆರಂಭದಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ರಿ, ಒಂದು ಹಾಡನ್ನು ಹೇಳಿದ್ರಿ, ವಲ್ಲನೋ ಹರಿವಲ್ಲನೋ ಎಲ್ಲವೂ ಇದ್ದು ಹ್ಮ್ ತುಳಸಿ ಇಲ್ಲದ ಪೂಜೆಯನ್ನ ವಲ್ಲನೋ ಹರಿವಲ್ಲನೋ ಅಂತ. ಹೌದು. ನೀವು ಎಲ್ಲ ಅಷ್ಟೈಶ್ವರ್ಯಾದಿಗಳನ್ನೂ ಸಹ ಕೊಟ್ಟರು, ಹ್ಮ್ ಹ್ಮ್ ಒಂದು ಬಾರಿ ನೀವು ರುಕ್ಮಿಣಿ ಏನು ಮಾಡ್ತಿರ್ತಾಳೆ ಅಂತಂದರೆ ತುಲಾಭಾರಕ್ಕೆ ಹೋಗ್ತಾನೆ ಶ್ರೀಕೃಷ್ಣ ಭಗವಂತ. ರುಕ್ಮಿಣಿ ಏನು ಮಾಡ್ತಾಳೆ, ಎಲ್ಲ ಪ್ರತಿಯೊಂದು ಆಭರಣಗಳನ್ನು ಒಂದು ಕಡೆ ತಕ್ಕಡಿಯಲ್ಲಿ ಇಡ್ತಾಳೆ, ಶ್ರೀಕೃಷ್ಣನನ್ನ ಒಂದು ತಕ್ಕಡಿಯಲ್ಲಿ ಕೂರಿಸ್ತಾಳೆ. ಎಷ್ಟು ಒಡವೆಗಳನ್ನು ಹಾಕ್ತಾ ಇದ್ರೂ ಸಹ ಶ್ರೀಕೃಷ್ಣನ ಸಮಾನಕ್ಕೆ ಅದು ಬರ್ತಾನೆ ಇರೋದಿಲ್ಲ. ತುಲಾಭಾರ ಕೊನೆಗೆ ಅವಳು ಗೊತ್ತಾಗುತ್ತೆ, ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥ ತುಳಸಿ ಅದಾಗ್ತಲೇ ಇದ್ರೆ ಇದು ಆಗೋದಿಲ್ಲ ಅಂದ್ಬಿಟ್ಟು ಭಕ್ತಿಯಿಂದ ಒಂದು ದಳ ತುಳಸಿಯನ್ನ ಆ ಆಭರಣದ ಮೇಲೆ ಹಾಕ್ತಾಳೆ, ತಕ್ಕಡಿ ಸಮಭಾಗಕ್ಕೆ ಬರುತ್ತೆ. ಅಂದ್ರೆ ಮಹಾವಿಷ್ಣು ಪ್ರತಿಯೊಂದು ಅವತಾರದಲ್ಲಿಯೂ ಸಹ ತುಳಸಿಯನ್ನ ಅತ್ಯಂತ ಪಾವಿತ್ರತೆಯ ಪತ್ರವಾಗಿ ಅವನು ಇಟ್ಕೊಂಡಿರ್ತಾರೆ. ಅದಿಲ್ಲ ಅಂತ ಅಂದ್ರೆ ಅವ್ರಿಗೆ ಆ ಪೂಜೆಗೆ ಸಾರ್ಥಕತೆ ಇಲ್ಲ ಅಂತ ಹೇಳುತ್ತೆ. ಎಲ್ಲ ಆಭರಣಗಳಿಗಿಂತಲೂ ತುಳಸಿ ಮಾಲೆ ಅವನಿಗೆ ಬೇಕು, ಅತ್ಯಂತ ಪ್ರಿಯ. ಹೀಗಿರಬೇಕಾದ್ರೆ ಹಿಂದೆ ವೃಂದ ಎಂಬ, ಅದು ವೃಂದ ಅಂತ ಏನಕ್ಕೆ ಬಂತು ಅಂತ ಹೇಳೋದಕ್ಕೆ, ವೃಂದ ಎಂಬ ಅತ್ಯಂತ ಪಾತಿವ್ರತೆ ಸ್ತ್ರೀಯಳು. ವೃಂದ ಆಕೆ ಹೆಸರು ವೃಂದ ಅಂತ. ಅವಳು ಎಷ್ಟು ಪಾತಿವ್ರತೆ ಇರ್ತಾಳೆ ಅಂತ ಅಂದ್ರೆ, ಜಲಂಧರ ಅಂತ ರಾಕ್ಷಸ ಇರ್ತಾನೆ. ಈ ಜಲಂಧರ ರಾಕ್ಷಸನನ್ನ ಆಯಸ್ಸನ್ನ ಕಾಪಾಡುವಷ್ಟು ಪಾತಿವ್ರತೆ ಅವಳು. ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ. ಅವನಿಗೆ ಅಷ್ಟು ಪಾತಿವ್ರತೆ ಉಳ್ಳಂತವಳು ವೃಂದ. ಈ ಜಲಂಧರ ಅವನ ಅಟ್ಟಹಾಸ ಎಷ್ಟು ಎಲ್ಲೆ ಮೀರುತ್ತೆ ಅಂದ್ರೆ, ದೇವಲೋಕವನ್ನೆಲ್ಲವೂ ಸಹ ಅಲ್ಲಾಡಿಸುವಂತಹ ಶಕ್ತಿಗೆ ಹೋಗ್ಬಿಡುತ್ತೆ. ಇಂದ್ರ ಪದವಿಗೆ ಹೋಗ್ತಾನೆ, ಎಲ್ಲಾ ಕಡೆ ಅವನು, ಯಾಕೆಂದ್ರೆ ಅವನಿಗೆ ಸಾವೇ ಇಲ್ಲ. ಅವನ ಹೆಂಡತಿ ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ. ಅವನಿಗೆ ಯಾರನ್ನು ಸೋಲ್ಸುವಂತ ವ್ಯಕ್ತಿಗಳೇ ಸಿಗ್ತಾ ಇಲ್ಲ. ಅಷ್ಟು ಅವನು ಪರಾಕ್ರಮಶಾಲಿಯಾಗಿ ಬೆಳೀತಾ ಇರ್ತಾನೆ. ಎಲ್ಲ ಏನ್ ಮಾಡ್ತಾರೆ, ಮಹಾವಿಷ್ಣು ಬಳಿ ಹೋಗಿ ಮೊರೆ ಹೋಗ್ತಾರೆ. ಏನಪ್ಪ, ಈ ಜಲಂಧರನ್ನ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ, ಅವನು ಏನು ಮಾಡೋ ಸಂಹಾರವನ್ನು ಮಾಡೋಕ್ಕಾಗ್ತಿಲ್ಲ. ಇದನ್ನು ನೋಡಿದ್ರೆ ಎಲ್ಲ ನಮಗೆ ಹೇಳಿದ್ರೆ ಹೆಂಡತಿಯ ಪಾತಿವ್ರತೆ ಶಕ್ತಿಯಿಂದ ಅವನಿಗೆ ಆ ಶಕ್ತಿ ಬಂದಿದೆ, ಅವನಿಗೆ ಆಯಸ್ಸು ಅದಕ್ಕೋಸ್ಕರ ಇದೆ ಅಂತ ಹೇಳ್ತಾರೆ. ಇದಕ್ಕೆ ನೀವೊಂದು ಮೋಕ್ಷ ಕೊಡಬೇಕು, ಅವನಿಗೆ ನೀವೇನಾದರೂ ಒಂದು ಮಾಡಬೇಕು ಅಂತ ಮಹಾವಿಷ್ಣು ಬಳಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡಾಗ ಮಹಾವಿಷ್ಣು ಜಲಂಧರ ರೂಪ ತಾಳ್ತಾನೆ. ಜಲಂಧರ ರೂಪ ತಗೊಂಡ್ಬಿಡ್ತಾನೆ ಮಹಾವಿಷ್ಣು. ಹೋಗಿ ಅವಳ ಪಾತಿವ್ರತೆಯ ಭಂಗವನ್ನ ಮಾಡ್ತಾನೆ. ಮಹಾವಿಷ್ಣು ಧರಿಸಿ ಆ ವೃಂದೆಯ ಪಾತಿವ್ರತೆಯ ಭಂಗವನ್ನ ಮಾಡಿದಾಗ ಜಲಂಧರ ಅವನಿಗೆ ಸಾವಾಗುತ್ತೆ. ಪಾತಿವ್ರತ್ಯವನ್ನ ಕೆಡಿಸಿದ್ದಕ್ಕಾಗಿ. ಅದಕ್ಕೊಂದು ಏನೋ ಕಾರಣ ಬೇಕಲ್ಲ. ಖಂಡಿತ. ಆಗ ವೃಂದ ಅವಳನ್ನ ಏನ್ ಮಾಡ್ತಾಳೆ, ಅವನಿಗೆ ಶಾಪವನ್ನ ಕೊಡ್ತಾಳೆ. ನಿನ್ನ ಹೆಂಡತಿಯಿಂದ ನೀನು ದೂರವಾಗುವಂತಹ ದಿನಗಳು ಬರಲಿ ಅಂತ ಅವನಿಗೆ ಶಾಪ ಕೊಡ್ತಾಳೆ, ವಿಷ್ಣುವಿಗೆ. ಅದಕ್ಕೋಸ್ಕರವಾಗಿ ನೋಡಿ, ಮಹಾಲಕ್ಷ್ಮಿ ಅವನಿಂದ ಬೇಗ ದೂರವಾಗ್ತಾಳೆ. ಅಲ್ಲಿ ಭೃಗು ಮಹರ್ಷಿ ಬರ್ತಾರೆ, ಅಲ್ಲಿಂದ ತನ್ನ ವಕ್ಷಸ್ಥಲ ಕೊದಿತಾರೆ. ಅದನ್ನ ನೋಡಿದಂತ ಕೋಪಗೊಳ್ತಾಳೆ ಮಹಾಲಕ್ಷ್ಮಿ ಕೊನೆಗೆ ಅವನನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಕೊನೆಗೆ ನಿನ್ನ ಪತ್ನಿಯಿಂದ ನಿನಗೆ ಶಪಿಸುವಂತಹ ದಿನಗಳು ಬರಲಿ ಅಂತ ಶಾಪ ಕೊಡ್ತಾಳೆ. ಕೊನೆಗೆ ನೋಡಿ, ಮಹಾಲಕ್ಷ್ಮಿ ಪದ್ಮಾವತಿ ಇಬ್ಬರು ಸಹ ಒಂದು ಬಾರಿ ನಿನ್ನ ಹೃದಯ ಕಲ್ಲಾಗ್ಬಿಟ್ಟಿದೆಯಾ ಅಂತ ಹೇಳಿದಾಗ ಮಹಾವಿಷ್ಣು ಕಲ್ಲಾಗಿ ನಿಂತ ಅಂತವನು ಕಥೆಯನ್ನು ಸಹ ನಾವು ನೋಡಿರ್ತೀವಿ. ಅದೇ ಶ್ರೀನಿವಾಸನ ನಾವು ಇವತ್ತು ಸಹ ನಾವು ನೋಡ್ತಾ ಇರ್ತೀವಿ. ಇದೆಲ್ಲವೂ ಸಹ ಬಹಳವಾದಂತಹ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದಂತಹ ಪುರಾಣಗಳಿವೆಲ್ಲವೂ ಸಹ.
ಒಂದು ಬಾರಿ ಹ್ಮ್ ಮಹಾವಿಷ್ಣು ಈ ತುಳಸಿ ಹುಟ್ಟೋದಕ್ಕೆ ಇನ್ನೊಂದು ಪುರಾಣವನ್ನ ಹೇಳ್ತಾರೆ. ಹ್ಮ್ ಮಹಾವಿಷ್ಣು ಏನು ಮಾಡ್ತಾನೆ, ಸಮುದ್ರ ಮಥನ ಕಾಲದಲ್ಲಿ ಹ್ಮ್ ಸಮುದ್ರವನ್ನು ಮಥನ ಕಾಲದಲ್ಲಿ ಆ ಅಮೃತ ಕಳಶವನ್ನು ಎತ್ಕೊಂಡ್ಬರ್ತಾ ಇರ್ತಾರೆ. ಸರಿ. ಇದನ್ನು ಅಮೃತ ಕಳಶವನ್ನು ಎತ್ಕೊಂಡ್ಬರ್ಬೇಕಾದ್ರೆ ಅತ್ಯಂತ ಸಂತೋಷಗೊಂಡಂತಹ ಮಹಾವಿಷ್ಣುವಿನ ಪರಮ ಭಕ್ತೆ ಅವಳಿಗೆ ತುಂಬ ಸಂತೋಷವಾಗುತ್ತೆ. ಹ್ಮ್ ಆನಂದ ಬಾಷ್ಪಗಳನ್ನು ಅಲ್ಲಿ ಸುರಿಸ್ತಾಳೆ. ಓ ಆನಂದ ಬಾಷ್ಪ ಸುರಿಸಿದ ನಂತರದಲ್ಲಿ ಮಹಾವಿಷ್ಣುವಿಗೆ ಒಂದು ರೀತಿಯಾದಂತಹ ಮೋಹವೂ ಆಗುತ್ತೆ. ಹ್ಮ್ ಹ್ಮ್ ಅನಂತರಲ್ಲಿ ಅವಳು ಹೇಳ್ತಾಳೆ, ಅವನು ಮಹಾವಿಷ್ಣುವಿನ ಮದುವೆ ಆಗು ನೀನು ಅಂತ ಅವಳು ಅವನು ಹಿಂದೆ ಹಿಂದೆ ಬೀಳಲಿಕ್ಕೆ ಆರಂಭವನ್ನು ಮಾಡ್ತಾಳೆ. ಹ್ಮ್ 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 ಇದನ್ನು ಕಂಡಂತಹ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ. ಓಕೆ. ನೀನು ಒಂದು ಗಿಡವಾಗಿ ಇದು ಇರು ಮುಟ್ಟು ಅವಳಿಗೆ ಶಾಪ ಕೊಡ್ತಾಳೆ. ಹ್ಮ್ ಹ್ಮ್ ನೀನೊಂದು ಗಿಡವಾಗಿ, ಒಂದು ಸಣ್ಣ ಗಿಡವಾಗಿ ಇದ್ದು ಬಿಡು ಹ್ಮ್ ಹ್ಮ್ ಅಂತ ಅವಳಿಗೆ ಹೇಳ್ತಾಳೆ. ಹ್ಮ್ ಆವಾಗ ಈ ಥರ ಹೇಳ್ಬಿಟ್ಲು ಅವಳು ಅಂತ ಮಹಾವಿಷ್ಣು ಕೇಳ್ಕೊಂಡಾಗ ಓಕೆ. ಒಂದು ಮುಂದಕ್ಕೊಂದು ದಿನಗಳು ಬರುತ್ತೆ ಇರು ಅಂತ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಗಿಡವಾಗಿ ಅಲ್ಲಿ ಸ್ಥಾಪನೆ ಆಗ್ತಾಳೆ. ಸರಿ. ಆ ಗಿಡವಾಗಿ ಸ್ಥಾಪನೆಯಾದಂತಹ ಆ ವಿಷ್ಣುವಿನ ಅತ್ಯಂತ ಇಷ್ಟಪಡುವಂತಹ ಆ ಭಕ್ತಿಗೆ ಹ್ಮ್ ಹ್ಮ್ ಪಾರ್ವತೀ ದೇವಿ ಬರ್ತಾಳೆ. ಹ್ಮ್ ಅಲ್ಲಿ ಒಂದು ಬೃಂದಾವನವನ್ನು ಕಟ್ತಾಳೆ ಅವಳು. ಹ್ಮ್ ಕಲ್ಲು ಕಟ್ಟೆಯನ್ನು ಕಟ್ಟಿ ಓಕೆ. ಅಲ್ಲಿ ತುಳಸಿ ಗಿಡವನ್ನು ನೆಟ್ಟಿ ಹ್ಮ್ ಹ್ಮ್ ಅಲ್ಲಿ ನೆಲ್ಲಿಕಾಯಿ ಗಿಡವನ್ನು ಇಡ್ತಾಳೆ ಹ್ಮ್ ಪಾರ್ವತಿ ದೇವಿ. ಪಾರ್ವತೀ ದೇವಿ. ಓಕೆ. ಅಲ್ಲಿ ನಿನಗೆ ಮುಂದೊಂದು ದಿನ ಬರುತ್ತೆ, ನಿನಗೆ ಮೋಕ್ಷ ಕಾಲಗಳು ಬರುತ್ತೆ, ಓ ತುಳಸಿಗೆ ಮೋಕ್ಷ ಕಾಲ ಮೋಕ್ಷ ಕಾಲ ಬರುತ್ತೆ ಓಕೆ. ಅಂತ ಹೇಳಿದಾಗ ಹ್ಮ್ ಅನಂತರದಲ್ಲಿ ಅವಳಿಗೆ ಮೋಕ್ಷ ಬರುವಂತ ದಿನಗಳು ಆರಂಭವಾಗುತ್ತೆ. ಹ್ಮ್ ಹ್ಮ್ ಅಲ್ಲಿ ಶ್ರೀಕೃಷ್ಣನ ಅವತಾರವನ್ನ ಮಹಾವಿಷ್ಣು ತಾಳ್ತಾರೆ, ಹ್ಮ್ ಹ್ಮ್ ಆಕೆ ರುಕ್ಮಿಣಿ ಅವತಾರವನ್ನು ತಾಳ್ತಾಳೆ. ನಂತರದಲ್ಲಿ ವಿವಾಹವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ವೃಂದಾದೇವಿ ರುಕ್ಮಿಣಿಯಾಗಿ ಜನನವನ್ನು ತಾಳದಂಥವಳು, ವೃಂದಾದೇವಿ ಮತ್ತು ಜಲಂಧರನ ಪತ್ನಿ, ಅಸುರನ ಪತ್ನಿಯಾದಂಥವಳು, ಮಹಾವಿಷ್ಣುವಿಗೆ ಶಾಪ ಕೊಟ್ಟಂಥವಳು, ಕೊನೆಗೆ ಮಹಾವಿಷ್ಣುವಿನ ವಿವಾಹವಾದಂಥವಳು, ಕೊನೆಗೆ ಶ್ರೀಕೃಷ್ಣನನ್ನು ವರಿಸಿ ಕೊನೆಗೆ ಅವಳು ಜೀವನ ಪರ್ಯಂತವಾಗಿ ಮಹಾವಿಷ್ಣುವಿನ ಪತ್ನಿಯಾದಂಥವಳು. ಇವೆಲ್ಲವೂ ಸಹ ಪುರಾಣ ಒಂದು ಕೃತಾಯುಗ, ತ್ರೇತಾಯುಗ, ದ್ವಾಪರ ಎಲ್ಲ ಯುಗಗಳು ಸಹ ಇದು ನಂಟನ್ನು ಬೆಳೆಸ್ಕೊಂಡು ಬರ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, ನೆಲ್ಲಿ ಗಿಡವನ್ನು ವಿಷ್ಣು ರೂಪದಲ್ಲಿಯೂ ತುಳಸಿ ಗಿಡವನ್ನು ವೃಂದಾದೇವಿಯ ರೂಪದಲ್ಲೂ ಇಟ್ಟು ಅವರಿಗೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ರೂಪದಲ್ಲಿ ಅವರಿಗೆ ವಿವಾಹ ಮಾಡುವಂತಹ ಸಂಪ್ರದಾಯಕ್ಕೋಸ್ಕರವಾಗಿ ತುಳಸಿ ಹಬ್ಬದ ದಿನದಂದು ನಾವೆಲ್ಲರೂ ಸಹ ತುಳಸಿ ಗಿಡದಲ್ಲಿ ಒಂದು ನೆಲ್ಲಿಕಾಯಿ ಗಿಡವನ್ನು ಇಡ್ತೇವೆ. ಅಲ್ಲಿ ತುಳಸಿ ಇದ್ದಾಳೆ ಅಂತಂದ್ರೆ ಅಲ್ಲಿ ಕೃಷ್ಣ ಇರಲೇಬೇಕು. ತುಳಸಿಯಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೇವೆ. ಒಂದು ಶ್ರೀ ತುಳಸಿ, ಇನ್ನೊಂದು ಕೃಷ್ಣ ತುಳಸಿ. ಶ್ರೀ ತುಳಸಿ ಹುಟ್ಟಿದ್ದಂಥದ್ದು, ಶ್ರೀ ತುಳಸಿ ಮಹಾವಿಷ್ಣುವಿನ ಪುರಾಣ ಹೇಗೆ ಬಂತ, ಜಲಂಧರನ ಸಂಹಾರ ಬಂತಲ್ಲ, ಅದು ಶ್ರೀ ತುಳಸಿ ಆಗುತ್ತೆ. ಶ್ರೀಕೃಷ್ಣ ತುಳಸಿಗೆ ಏನು ಅಮೃತ ಕಳಶವನ್ನು ತರಬೇಕಾದ್ರೆ ಏನು ಕತೆ ಬಂತು, ಅದಕ್ಕೆ ಕೃಷ್ಣ ತುಳಸಿಯಾಗಿ ಅಲ್ಲಿ ಜನನವನ್ನು ತಾಳ್ತಾಳೆ. ಶ್ರೀ ತುಳಸಿ ಮತ್ತು ವಿಷ್ಣು ತುಳಸಿ ಎರಡು ರೂಪವನ್ನು ತಾಳ್ದಂಥವಳೇ ವೃಂದಾದೇವಿ.